ಪೋಷಕರ ಕನಸು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ಸಾಕಾರಗೊಳಿಸುತ್ತಿರುವ ಶ್ರೀ ದತ್ತಗಿರಿ ಮಹಾರಾಜ್ ಶಿಕ್ಷಣ ಸಂಸ್ಥೆಯ ಶ್ರೀ ದತ್ತಗಿರಿ ಮಹಾರಾಜ್ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ ಬೀದರ್ ಕಳೆದ 25 ವರ್ಷಗಳಿಂದ ಅಕ್ಷರ ಜ್ಞಾನ ನೀಡುತ್ತಾ ಬೀದರ್ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಮರ್ಪಿತ ಆಡಳಿತ ಮಂಡಳಿ, ಕನ್ನಡ ಮತ್ತು ಇಂಗ್ಲಿಷ್ ವಿಭಾಗಗಳಿಗೆ ಸಮರ್ಥ ಮುಖ್ಯ ಗುರುಗಳು, ಅರ್ಹ ಹಾಗೂ ಅನುಭವಿ ಶಿಕ್ಷಕ ವೃಂದ, ಉತ್ತಮ ಗ್ರಂಥಾಲಯ, ಸಕಲ ಸಲಕರಣೆ ಒಳಗೊಂಡ ವಿಜ್ಞಾನ ಪ್ರಯೋಗಾಲಯ, ಪ್ರಾಯೋಗಿಕ ವಿವರಣೆ ಹಾಗೂ ಪ್ರೊಜೆಕ್ಟರ್ ಮೂಲಕ ಪಾಠ ಬೋಧನೆಯ ವಿಶೇಷತೆಗಳು ಮತ್ತು ವಿಶಾಲವಾದ ಆಟದ ಮೈದಾನ, ಮಕ್ಕಳಿಗೆ ಕಲಿಕೆಯ ಜೊತೆಗೆ ಮಾನವೀಯ ಮೌಲ್ಯಗಳ ಮೂಡಿಸುವ ಸಂಸ್ಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿವಿಧ ಕ್ರೀಡಾ ಚಟುವಟಿಕೆಗಳ ಮೂಲಕ ದೈಹಿಕ ಹಾಗೂ ಬೌದ್ಧಿಕ ಚೈತನ್ಯ ವಿಕಾಸಕ್ಕೆ ಆದ್ಯತೆ. ಬೀದರ್ ನಗರದ ವಿವಿಧ ಬಡಾವಣೆಗಳಿಂದ ವಾಹನ ಸೌಕರ್ಯ ಲಭ್ಯವಿದೆ. ನಮ್ಮ ಶಾಖೆಗಳು ಬಸವನಗರ, ವಿದ್ಯಾನಗರ ಹಾಗೂ ಚಿಟ್ಟಾ ರಸ್ತೆ, ದತ್ತಗಿರಿ ಮಹಾರಾಜ್ ಕಾಲೋನಿ, ಬೀದರ್. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಗುರಿ. ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಪ್ರಾಚಾರ್ಯರು ಶ್ರೀ ದತ್ತಗಿರಿ ಮಹಾರಾಜ್ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮ ಶಾಲೆ. ದೂರವಾಣಿ ಸಂಖ್ಯೆ 08482 220426 229840 229841 234661. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದಡ ಅಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಗುರುನಾನಕ್ ಆಸ್ಪತ್ರೆಯಲ್ಲಿ ಉಚಿತ ಕಿಡ್ನಿ ಡಯಾಲಿಸಿಸ್ ಕೇಂದ್ರಕ್ಕೆ ಚಾಲನೆ. ಪ್ರತಿ ತಿಂಗಳು 120 ರೋಗಿಗಳಿಗೆ ಡಯಾಲಿಸಿಸ್ ಮಾಡಲಾಗ್ತಾ ಇದೆ. ಇದೀಗ ನುರಿತ ಅನುಭವಿ ತಂತ್ರಜ್ಞರು ಹಾಗೂ ವೈದ್ಯರ ತಂಡವಿದೆ. ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಿ. ಡಾಕ್ಟರ್ ರೇಷ್ಮಾ ಕೌರ್. ಕರ್ನಾಟಕ ಸಾಹಿತ್ಯ ಸಂಘದಲ್ಲಿ ಜರುಗಿದ ಜನಪದ ಉತ್ಸವ ಹಾಗೂ ಹಿರಿಯ ನಾಗರಿಕರಿಗೆ ಸನ್ಮಾನ. ಜನಪದ ಕಲೆ ಉಳಿಸಲು ಉತ್ಸವಗಳು ಸಹಕಾರಿಯಾಗಿವೆ. ಡಾಕ್ಟರ್ ಉಮಾಕಾಂತ್ ಪಾಟೀಲ್. ಜನಪದ ಸಂಸ್ಕೃತಿ ಉಳಿಸಲು KKRDB ಅನುದಾನ ನೀಡಲಿ. ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ. ಟಿ ಮಿರ್ಜಾಪುರ ಗ್ರಾಮದಲ್ಲಿ ಜರುಗಿದ ಹೇಮರೆಡ್ಡಿ ಮಲ್ಲಮ್ಮ 604ನೇ ಜಯಂತಿ ಉತ್ಸವ. ಕುಂಭ ಕಳಶ ಹೊತ್ತ ಮಹಿಳೆಯರಿಂದ ಮೆರವಣಿಗೆ. ನೃತ್ಯ ಮಾಡ ನಡೆದ ಯುವಕರು. ಜಯಂತಿ ಉತ್ಸವದಲ್ಲಿ ಭಕ್ತರಿಗೆ ಮಹಾಪ್ರಸಾದ ವಿತರಣೆ. ನೂರಾರು ಜನರು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಗುರುನಾನಕ್ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ಸುಮಾರು 120 ರೋಗಿಗಳಿಗೆ ಉಚಿತವಾಗಿ ಕಿಡ್ನಿ ಡಯಾಲಿಸಿಸ್ ಮಾಡಲಾಗ್ತಾ ಇದೆ. 4 ಡಯಾಲಿಸಿಸ್ ಯಂತ್ರಗಳನ್ನು ಹೊಂದಿದ್ದು ನುರಿತ ಮತ್ತು ಅನುಭವಿ ವೈದ್ಯರು ನಮ್ಮಲ್ಲಿದ್ದಾರೆ. ಬೀದರ್ ಜನತೆಗೆ ಆರೋಗ್ಯ ಸೇವೆ ಒದಗಿಸುವುದೇ ನಮ್ಮ ಮೂಲ ಧ್ಯೇಯವಾಗಿದೆ ಎಂದು ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ರೇಷ್ಮಾ ಕೌರ್ ತಿಳಿಸಿದರು. ನಗರದ ಗುರುನಾನಕ್ ಆಸ್ಪತ್ರೆಯಲ್ಲಿ ಒಂದು ನೂತನವಾಗಿ ಆರಂಭಿಸಲಾದ 4 ಕಿಡ್ನಿ ಡಯಾಲಿಸಿಸ್ ಯಂತ್ರಗಳನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಇಲ್ಲಿ ಡಯಾಲಿಸಿಸ್ ಕೇಂದ್ರ ಆರಂಭಿಸಲು ಬೆಂಗಳೂರಿನ ಕಿಡ್ನಿ ಫೌಂಡೇಶನ್ ಹಾಗೂ ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ಪ್ರಮುಖವಾಗಿ ಸಹಕಾರ ಕೊಟ್ಟಿದೆ. ಈ ಹಿಂದೆ ನಮ್ಮ ತಂದೆ ಕಿಡ್ನಿ ಸಮಸ್ಯೆಯಿಂದ ಸಾಕಷ್ಟು ಬಳಲ್ತಾ ಇದ್ರು. ಅವರು ಕೂಡ ಒಂದು ಡಯಾಲಿಸಿಸ್ ರೋಗಕ್ಕೆ ಅಂದರೆ ಡಯಾಲಿಸಿಸ್ ಮಾಡಿಕೊಳ್ಳುವಂಥ ಒಂದು ಸಮಸ್ಯೆಗೆ ಅವರು ಕೂಡ ಒಳಗಾಗಿದ್ದರು. ಆಗ ಈ ಒಂದು ಡಯಾಲಿಸಿಸ್ ಕೇಂದ್ರದ ಉಪಯೋಗ ಎಷ್ಟೊಂದಿದೆ ಅನ್ನುವಂಥ ಮಹತ್ವವನ್ನು ಅರಿತುಕೊಂಡ ನಾನು ಬಹಳಷ್ಟು ದಿವಸಗಳಿಂದ ಈ ಒಂದು ಡಯಾಲಿಸಿಸ್ ಕೇಂದ್ರವನ್ನು ನಮ್ಮ ಗುರುನಾನಕ್ ಆಸ್ಪತ್ರೆಯಲ್ಲಿ ಆರಂಭ ಮಾಡಬೇಕು ಎಂದು ಅಂದ್ಕೊಳ್ತಾನೆ ಬರ್ತಾ ಇದ್ದೆ. ಇದೀಗ ಆರಂಭದಲ್ಲಿ ಒಂದು ಕಿಡ್ನಿ ಡಯಾಲಿಸಿಸ್ ಕೇಂದ್ರವನ್ನು ನಾನು ಆರಂಭ ಮಾಡಿದ್ದೆ. ಆದರೆ ಒಂದು ಸಮರ್ಪಕವಾದ ತಂತ್ರಜ್ಞರು ಮತ್ತು ವೈದ್ಯರು ಸಿಗದೇ ಇರೋ ಕಾರಣಕ್ಕಾಗಿ ಒಂದಿಷ್ಟು ದಿವಸ ಅದು ಹಾಗೆ ಒಂದು ಉಳ್ಕೊಂಡಿತ್ತು. ಆಗಾಗ 10 ಜನ 20 ಜನ 50 ಜನರ ಡಯಾಲಿಸಿಸನ್ನು ನಾವು ಮಾಡ್ತಾ ಇದ್ವಿ. ಇದೀಗ 3 ಡಯಾಲಿಸಿಸ್ ಅಂದರೆ 4 ಡಯಾಲಿಸಿಸ್ ಯಂತ್ರಗಳನ್ನು ನಾವು ತಂದಿದ್ದೇವೆ. ಹೀಗಾಗಿ ಸಾರ್ವಜನಿಕರು ಅಂದರೆ ರೋಗಿಗಳು ಹೆಚ್ಚು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಕೇವಲ ನಾವು ಮಾತ್ರ ಬೆಳೆಯುವುದಲ್ಲ, ಸಮಾಜದಲ್ಲಿ ಒಂದು ಜನರು ಆರೋಗ್ಯವಾಗಿದ್ದಾಗ ಮಾತ್ರ ಸಮಾಜವೂ ಕೂಡ ಬೆಳೆಯುತ್ತೆ. ಆ ಒಂದು ಸಮಾಜ ಸೇವೆ ಮಾಡುವ ನಿಟ್ಟಿನಲ್ಲಿ ಗುರುನಾನಕ್ ಆಸ್ಪತ್ರೆ ಹಾಗೂ ನಾವು ಒಂದು ಕೈ ಜೋಡಿಸಿದ್ದೇವೆ. ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂತಹ ರೋಟರಿ ಕ್ಲಬ್ನವರಿಗೂ ಬೆಂಗಳೂರಿನ ಕಿಡ್ನಿ ಫೌಂಡೇಶನ್ ಅವರಿಗೂ ಕೂಡ ಅನಂತ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ಕೂಡ ಡಾಕ್ಟರ್ ರೇಷ್ಮಾ ಕೌರ್ ಹೇಳಿದರು. ಮೊದಲು ಹೈದರಾಬಾದ್ ಮತ್ತು ಸೋಲಾಪುರ ಕಡೆಗೆ ಹೋಗಿ ರೋಗಿಗಳು ಡಯಾಲಿಸಿಸ್ ಮಾಡಿಸಿಕೊಂಡು ಬರ್ತಾ ಇದ್ರು. ಈ ಅನಿವಾರ್ಯತೆಯನ್ನು ಗುರುನಾನಕ್ ಆಸ್ಪತ್ರೆ ದೂರ ಮಾಡಿದೆ. ನಮ್ಮನ್ನು ನಾವು ಬೆಳೆಯುವುದರ ಜೊತೆಗೆ ಉತ್ತಮ ಸಮಾಜದ ನಿರ್ಮಾಣ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಧುನಿಕ ವೈದ್ಯಕೀಯ ಯಂತ್ರೋಪಕರಣಗಳನ್ನು ತಂದು ಈ ಭಾಗದ ರೋಗಿಗಳ ಚಿಕಿತ್ಸೆಯನ್ನು ಮಾಡಲಾಗುವುದು ಎಂದು ರೇಷ್ಮಾ ಕೌರ್ ಪ್ರತಿಪಾದಿಸಿದರು. ಬೆಂಗಳೂರಿನ ಕಿಡ್ನಿ ಫೌಂಡೇಶನ್ ಅಧ್ಯಕ್ಷ ಶ್ರೀರಾಮ್ ಅವರು ಮಾತನಾಡಿ, ಬೀದರ್ ಜಿಲ್ಲೆಯು ಇಂದು ಎಲ್ಲ ರಂಗಗಳಲ್ಲಿ ಮುಂದಡಿ ಇಡ್ತಾ ಇದೆ. ಆಧುನಿಕ ಯಂತ್ರೋಪಕರಣ ಬಳಸುವ ಮೂಲಕ ರೋಗಿಗಳಿಗೆ
ಗುರುನಾನಕ್ ಆಸ್ಪತ್ರೆ ಉತ್ತಮ ಸೇವೆ ನೀಡುತ್ತಾ ಇದೆ. ರೋಗಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಸರ್ದಾರ್ ಡಾಕ್ಟರ್ ಬಲ್ಬೀರ್ ಸಿಂಗ್, ರೋಟರಿ ಕ್ಲಬ್ ಗ್ರಾಮೀಣ ಯೋಜನೆಗಳ ಬೆಂಗಳೂರಿನ ವಸಂತ್ ಚಂದ್ರ, ಕಲ್ಯಾಣ ಝೋನ್ ರೋಟರಿ ಕ್ಲಬ್ನ ಗವರ್ನರ್ ಹೌಶೆಟ್ಟಿ ಪಾಟೀಲ್, ಸರ್ದಾರ್ ಪುನೀತ್ ಸಿಂಗ್, ಸರ್ದಾರ್ ಪವೀತ್ ಸಿಂಗ್, ರೋಟರಿ ಪಬ್ಲಿಕ್ ಇಮೇಜ್ನ ಅಧ್ಯಕ್ಷರಾದ ಬಸವರಾಜ್ ಧಂದೂರ್, ಪೂಜಾ ಸ್ಯಾಮ್ಯುಯಲ್ ಜಾರ್ಜ್, ಗುರುನಾನಕ್ ಆಸ್ಪತ್ರೆ ಸಿಇಒ ಕಾಮೇಶ್ವರ ರಾವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. बैंगलोर किडनी फाउंडेशन का बहुत बहुत शुक्रिया अदा करती हूँ जो उन्होंने हमारे गुरुनानक हॉस्पिटल डायलिसिस यूनिट में 3 मशीन उन्होंने डोनेट किया है और साथ ही यहाँ के रोटरी सिल्वर स्टार का भी मैं बहुत तहे दिल से धन्यवाद करती हूँ जो उन्होंने इस मिशन को हमारे कंप्लीट किया है। जैसे बसवराज धन्नू जी, पुनीत और पूजा और इनकी सारी टीम, इनके वजह से ये हमारा कांटेक्ट बना और उन्होंने इस मिशन हमारा जो ये प्रोजेक्ट है उसको पॉसिबल किया है। तो हमारे ऑलरेडी 4 मशीन्स डायलिसिस के हैं हॉस्पिटल में और हर महीना 120 फ्री डायलिसिस हम कर रहे हैं और ये 3 डायलिसिस मशीन्स के साथ इस महीने हमारे 240 फ्री डायलिसिस कंप्लीट होंगे। तो ये बहुत ही अच्छा हमारे हॉस्पिटल की तरफ से एक सेवा है और हम देखते हैं कि जो पेशेंट डायलिसिस अंडरगो करता है, पेशेंट के साथ साथ उसकी सारी फैमिली जो है उनको जो परेशानी और दर्द से वो गुज़रते हैं, हमारी छोटी सी कोशिश है कि उनको हम सहारा दें और यहाँ पे हम ये फ्री डायलिसिस की जो सर्विस शुरू किए हैं उससे काफ़ी पेशेंट्स हमारे रेगुलर पेशेंट्स बन गए हैं और हमारे टेक्नीशियंस और स्टाफ और डॉक्टर्स इतने अच्छे हैं कि ये रेगुलर पेशेंट्स हमारे पास बने हैं और हमारे पास मॉर्टलिटी रेट भी यहाँ हॉस्पिटल में बिल्कुल ऑलमोस्ट ज़ीरो है। तो ये सेवा हम करते रहेंगे, कोशिश यही रहेंगी और इसके साथ साथ जैसे हमारा सुपर स्पेशलिटी हॉस्पिटल है तो सारे डॉक्टर्स अवेलेबल हैं। कोई कॉम्प्लिकेशन हो, कुछ प्रॉब्लम हो गई तो एकदम फटाफट मतलब इमीडिएटली डॉक्टर इज़ अवेलेबल टू लुक इनटू द प्रॉब्लम। थैंक यू। ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನಲ್ಲಿ ಈ ನಮ್ಮನೆ ಫ್ರೀ ಡಯಾಲಿಸಿಸ್ಲಿ ಮಾಡ್ತಾ ಇದ್ದಾರೆ. ಅದು ಓನ್ಲಿ ಗೌರ್ಮೆಂಟ್ ಮಾತ್ರ ಮಾಡ್ತಾರೆ, ಬಾಕಿ ಕಡೆ ಪ್ರೈವೇಟಾಗಿ ಮಾಡ್ತಾ ಇರೋದು ಭಾಳ ಕಡಿಮೆ. ಕರ್ನಾಟಕದಲ್ಲಿ ಪ್ರೈವೇಟಾಗಿ ಮಾಡುವಂಥದ್ದು ಇದು ಗುರುನಾನಕ್ ಹಾಸ್ಪಿಟಲ್ ಮಾತ್ರ. ಸೊ ಇದನ್ನು ನಾವು ತುಂಬ ಸಪೋರ್ಟ್ ಮಾಡ್ತೇವೆ ಬ್ಯಾಂಗ್ಳೂರ್ ಕಿಡ್ನಿ ಫೌಂಡೇಶನ್ ಪರವಾಗಿ, ಸೊ ದ್ಯಾಟ್ ತುಂಬ ಜನರಿಗೆ ಇದು ಭಾಳ ಬೆನಿಫಿಟ್ ಸಿಗಲಿ ಅಂತ ಹೇಳಿ ಜಾಗೃತಿ ಮಾಡ್ತಾಯಿದ್ದೇವೆ. ಥ್ಯಾಂಕ್ ಯು. ಭಾಳ ಸಂತೋಷ ಆಗ್ತಾಯಿದೆ. ಬೀದರ್ಗೆ ಬಂದು ಗುರುನಾನಕ್ ಹಾಸ್ಪಿಟ್ಲಿಗೆ ಬಂದುಬಿಟ್ಟು ಡಯಾಲಿಸಿಸ್ ಸೆಂಟರ್ದು ಇನಾಗ್ರೇಷನ್ ಮಾಡೋದಕ್ಕೆ. ಈ ಡಯಾಲಿಸಿಸ್ ಸೆಂಟರು ಮಿಕ್ಕಿದ ಡಯಾಲಿಸಿಸ್ ಸೆಂಟರ್ ಥರ ಅಲ್ಲ. 240 ಡಯಾಲಿಸಿಸ್ ಶುರು ಮಾಡಾಯಿತು, ಎಲ್ಲ ಫ್ರೀಯಾಗಿ ಮಾಡ್ತಾಯಿದ್ದಾರೆ. ಭಾಳ ಹೆಮ್ಮೆ ಇದು. ಬಿಕಾಸ್ ಭಾಳ ಪೇಷಂಟ್ಸ್ಗೆ ರೆಗ್ಯುಲರ್ ಡಯಾಲಿಸಿಸ್ ತೊಗೊಳೋದಕ್ಕೆ ಒಂದು ದಾರಿ ತೋರಿಸ್ಕೊಟ್ಟಿದ್ದಾರೆ ಇವರು. ನಮ್ಮದು ಬೆಸ್ಟ್ ವಿಶಸ್ ಇವರಿಗೆ ಮುಂದಕ್ಕೆ ಹೋಗೋದಕ್ಕೆ ಇನ್ನೂ ಭಾಳ ಮಿಷಿನ್ಸ್ ಇಟ್ಕೊಂಡು ಭಾಳ ಪೇಷಂಟ್ಸ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡ್ತೀವಿ ಅವ್ರಿಗೆ. ಕಂಗ್ರ್ಯಾಚುಲೇಷನ್ಸ್ ಟು ದಿ ಯೂನಿಟ್ ಆಲ್ಸೋ. ಥ್ಯಾಂಕ್ ಯು. ಜನಪದ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಉಳಿಸಲು ಉತ್ಸವಗಳು ಸಹಕಾರಿಯಾಗಿವೆ ಎಂದು ನವದೆಹಲಿಯ ವೆಂಕಟೇಶ್ವರ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮಾಕಾಂತ್ ಪಾಟೀಲ್ ತಿಳಿಸಿದರು. ಕರ್ನಾಟಕ ಸಾಹಿತ್ಯ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಇವರ ಸಹಯೋಗದಲ್ಲಿ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಿದ ಜನಪದ ಉತ್ಸವ ಹಾಗೂ ಹಿರಿಯ ನಾಗರಿಕರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಜನಪದ ಕಲೆ ಉಳಿಯುವುದಕ್ಕೂ ಹಿರಿಯ ನಾಗರಿಕರಿಗೂ ಅವಿನಾಭಾವ ಸಂಬಂಧವಿದೆ. ಶತಮಾನಗಳ ಹಿಂದಿನ ದೇಶಿ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಹಿರಿಯರು ಸಾಕಷ್ಟು ಶ್ರಮಪಟ್ಟಿದ್ದಾರೆ. ಮುಂದಿನ ಪೀಳಿಗೆ ಅವರ ಹತ್ತಿರ ಹಾಡುಗಳನ್ನು ಕಲಿತು ಅನೇಕ ಕಲೆಗಳನ್ನು ಮೈಗೂಡಿಸಿಕೊಂಡು ನಮ್ಮ ಒಂದು ಜನಪದ ಸಂಸ್ಕೃತಿ, ಆಚಾರ ವಿಚಾರಗಳ ಕುರಿತು ಅಧ್ಯಯನವನ್ನು ಮಾಡಿ ಅವುಗಳನ್ನು ಉಳಿಸಿ ಬೆಳೆಸುವಂಥ ಕಾರ್ಯವನ್ನು ಮುಂದಿನ ಪೀಳಿಗೆ ಮಾಡಬೇಕು ಅನ್ನುವಂಥ ಸಲಹೆ ಕೂಡ ಡಾಕ್ಟರ್ ಯುಸಿ ಪಾಟೀಲ್ ಕೊಡ್ತಾರೆ. ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಮಾತನಾಡಿ, ದೇಶದಲ್ಲಿ 300ಕ್ಕೂ ಹೆಚ್ಚು ಜನಪದ ಕಲೆಗಳಿವೆ. ಅಂತಹ ಕಲಾ ಪ್ರದರ್ಶನ ಮಾಡುವ ಕಲಾವಿದರಿಗೆ ವೇದಿಕೆ ಒದಗಿಸದೇ ಇದ್ದರೆ ಜನಪದ ಅಳಿದು ಹೋಗುತ್ತದೆ. ಕಲಾ ವೀಕ್ಷಣೆಯಿಂದ ಪರಂಪರೆ, ಸಂಸ್ಕೃತಿ, ಆಚಾರ ವಿಚಾರ ಉಳಿಯುತ್ತದೆ ಎಂದು ಹೇಳಿದರು. ಜೊತೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಈ ಒಂದು ಭಾಗದಲ್ಲಿ ರಸ್ತೆ, ನೀರು, ಚರಂಡಿ, ವಾಹನ, ಶಿಕ್ಷಣಕ್ಕೆ
ಅನೇಕ ರೀತಿಯ ಒಂದು ಸಾಕಷ್ಟು ಅನುದಾನ ಮೀಸಲಿಡ್ತಾ ಇದೆ. ಅದೇ ರೀತಿಯಾಗಿ ಜನಪದ ಕಲೆ ಸಾಹಿತ್ಯ ಸಂವರ್ಧನೆಗೂ ಕೂಡ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನವನ್ನು ಮೀಸಲಿಡಬೇಕು ಎನ್ನುವಂಥ ಆಗ್ರಹವನ್ನು ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅವರು ಮಾಡ್ತಾರೆ. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಪ್ರಾಸ್ತಾವಿಕವಾಗಿ ಮಾತನಾಡ್ತಾರೆ. ವೇದಿಕೆ ಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕ ಶಾಂತಕುಮಾರ್ ಪಾಟೀಲ್, ಪ್ರೊಫೆಸರ್ ಎಸ್.ಬಿ. ಬಿರಾದಾರ್, ಬಸವಣ್ಣಪ್ಪ ನೀಳಗಿ, ಡಾಕ್ಟರ್ ಸಾವಿತ್ರಿಬಾಯಿ ಹೆಬ್ಬಾಳೆ, ಮಲ್ಲಮ್ಮ ಸಂತಾಜಿ, ಲೀಲಾವತಿ ಚಾಕೋತೆ, ನಿಜಲಿಂಗಪ್ಪ ತಗಾರೆ, ಎಸ್.ಬಿ. ಕುಜ್ಬಾಳ್, ವೈಜನಾಥ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಶ್ವಿನಿ ರಾಜ್ಕುಮಾರ್ ಬಂಪಳ್ಳಿ ಹಾಗೂ ಗುರುದೇವ್ ಸಂಗಡಿಗರು ನಾಡಗೀತೆ ಹಾಗೂ ಪ್ರಾರ್ಥನಾ ಗೀತೆಯನ್ನು ನಡೆಸಿಕೊಟ್ರು. ಕೊನೆಗೆ ಸುಮಾರು 30ಕ್ಕೂ ಹೆಚ್ಚು ಹಿರಿಯ ನಾಗರಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ರೀತಿಯಾಗಿ ಪ್ರತಿ ವರ್ಷ ನಿವೃತ್ತಿಯನ್ನು ಹೊಂದಿರತಕ್ಕಂತಹ ಹಿರಿಯ ನಾಗರಿಕರಿಗೆ ಗೌರವಿಸಿ ಸನ್ಮಾನಿಸುವ ಒಂದು ಗುರಿ ಕೂಡ ಹೊಂದಲಾಗಿದೆ ಎಂದು ಜಗನ್ನಾಥ್ ಹೆಬ್ಬಾಳೆಯವರು ಹೇಳಿದರು. ಅಶ್ವಿನಿ ರಾಜ್ಕುಮಾರ್ ಬಂಪಳ್ಳಿ ಜನಪದ ಹಾಡುಗಳನ್ನು ಹಾಡಿದರೆ, ಮಹಾದೇವಿ ದಾನ ಹಾಗೂ ಸಂಗಡಿಗರಿಂದ ಭಜನೆ ಹಾಡುಗಳನ್ನು ಹಾಡಿದರು. ಗಂಗಮ್ಮ ಫುಲೆ ಹಾಗೂ ಸಂಗಡಿಗರು ಬುದ್ಧ ಭಜನೆಯನ್ನು ಮಾಡಿದರು. ಶಿವಕುಮಾರ್ ದೊಡ್ಡಮನಿ ಆಣದೂರ್ ಹಾಗೂ ಸಂಗಡಿಗರು ಬಂಜನ ನೃತ್ಯವನ್ನು ನಡೆಸಿಕೊಟ್ರು. ನಾಗಮ್ಮ ಅವರು ಸಂಗಡಿಗರಿಂದ ಸೋಬಾನೆ ಹಾಡುಗಳ ಒಂದು ಕಾರ್ಯಕ್ರಮ ನಡೆಸಿಕೊಟ್ರು. ಮಿರ್ಜಾಪುರ ಗ್ರಾಮದ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಜನಸಂಘದ ವತಿಯಿಂದ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ 604ನೇ ಜಯಂತಿ ಉತ್ಸವವನ್ನು ಸಂಭ್ರಮ ಮತ್ತು ಸಡಗರದ ಮಧ್ಯೆ ಆಚರಣೆ ಮಾಡಲಾಯಿತು. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಈಶ್ವರ್ ರೆಡ್ಡಿ ಅವರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಮಾಣಿಕ್ ರೆಡ್ಡಿ ಅವರಿದ್ದರು. ಆಮೇಲೆ ರೆಡ್ಡಿ ಸಮಾಜದ ಮುಖಂಡರಾದ CL ರೆಡ್ಡಿ ಅವರು, ಅಂಬಣ್ಣ ಗೋರ್ಲಾ, ವಿಠಲ್ ರೆಡ್ಡಿ, ಅಂಜಾರೆಡ್ಡಿ, ವೀರಾರೆಡ್ಡಿ, ಹನುಮಂತ ರೆಡ್ಡಿ, ಮಹೇಶ್ ರೆಡ್ಡಿ, ವಿಜೇಂದರ್ ರೆಡ್ಡಿ, ಅನಂತ ರೆಡ್ಡಿ, ಮಿರ್ಜಾಪುರ್ ಸೇರಿದಂತೆ ಸಮಸ್ತ ಊರಿನ ಒಂದು ಜನತೆಯೊಂದಿಗೆ ಕಳಸ ಹೊತ್ತ ಹೆಣ್ಣು ಮಕ್ಕಳು ಮೆರವಣಿಗೆ ಒಂದು ಮಾಡುತ್ತಾ ಲಕ್ಷ್ಮೀ ಮಂದಿರದಿಂದ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರದ ಮೆರವಣಿಗೆಯನ್ನು ಬಹಳ ಅದ್ಧೂರಿಯಾಗಿ ಮಾಡಿದರು. ಇದೇ ಸಂದರ್ಭದಲ್ಲಿ ಒಂದು ಜಯಂತಿ ಉತ್ಸವಕ್ಕೆ ಆಗಮಿಸಿರ್ತಕ್ಕಂತಹ ನೂರಾರು ಜನ ಒಂದು ರೆಡ್ಡಿ ಸಮಾಜದ ಬಂಧುಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಯಿತು. ಹೀಗಾಗಿ ಜನರು ಹೇಮರೆಡ್ಡಿ ಮಲ್ಲಮ್ಮನವರ ದರ್ಶನವನ್ನು ಪಡೆದುಕೊಂಡು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿ ಅವರು ಧನ್ಯರಾದರು.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.